ಸಾಫ್ಟ್ ಆಗಿರ್ತಕ್ಕಂಥ ಕೋಕೋನಟ್ ಬರ್ಫಿ ಮಾಡೋದಕ್ಕೆ ನಾನಿಲ್ಲಿ 2 ಕಪ್ಪು ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ. ಜಾರು ಸ್ವಲ್ಪ ಚಿಕ್ಕದಿರೋದ್ರಿಂದ ನಾನು 1 ಕಪ್ ಸಪ್ರೇಟಾಗಿ, ಇನ್ನೊಂದು ಕಪ್ ಸಪ್ರೇಟಾಗಿ ಸ್ವಲ್ಪ ಪೌಡರ್ ಮಾಡ್ಕೊಂಡು ಬರ್ತೀನಿ. ನಿಮ್ಮಲ್ಲಿ ಜಾರ್ ಸ್ವಲ್ಪ ದೊಡ್ಡದಿದ್ರೆ ಅದನ್ನ 2 ಕಪ್ಪನ್ನು ಒಟ್ಟಿಗೆ ಹಾಕೊಂಡು ಇಷ್ಟು ಪೌಡರ್ ಮಾಡ್ಕೊಂಡ್ರೆ ಸಾಕು. ನೋಡಿ ನಾನು ತೋರಿಸ್ತಾ ಇದ್ದೀನಲ್ವಾ, ಇಷ್ಟಾದ್ರೆ ಸಾಕಾಗುತ್ತೆ. ಇವಾಗ ಈ ಜಾರಲ್ಲಿರ್ತಕ್ಕಂಥ ತೆಂಗಿನಕಾಯಿ ತುರಿನ ನಾನು ಯಾವ ಪ್ಯಾನಲ್ಲಿ ಮಾಡ್ತೀನೋ ಅದೇ ಪ್ಯಾನ್‌ಗೆ ಟ್ರಾನ್ಸ್‌ಫರ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವಾಗ ಇನ್ನೊಂದು ಕಪ್ ನಾನು ತೆಂಗಿನಕಾಯಿ ತುರಿ ಏನು ಎತ್ತಿಟ್ಟಿದ್ದೆ ಅದನ್ನು ಕೂಡ ಸೇಮ್ ಅಷ್ಟೇ ಪೌಡರ್ ಮಾಡಿಕೊಂಡು ಅದನ್ನು ಕೂಡ ಸೇಮ್ ಪ್ಯಾನ್‌ಗೆ ನಾನಿಲ್ಲಿ ಸೇರಿಸ್ಕೊಳ್ತೀನಿ. ನೆಕ್ಸ್ಟ್ ಪ್ರೊಸೀಜರ್ ನಾನಿಲ್ಲೊಂದು ಪ್ಯಾನ್‌ಗೆ ತುಪ್ಪನ ಅಪ್ಲೈ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಥರ ಬರ್ಫಿ ಟ್ರೇ ಇದ್ರೆ ತಗೊಳ್ಳಿ, ಇಲ್ಲ ಅಂತಂದ್ರೆ ಯಾವ್ದಾದ್ರು ಒಂದು ತಟ್ಟೆಗೆ ಈ ರೀತಿ ತುಪ್ಪನ ಅಪ್ಲೈ ಮಾಡಿ ಇಡಿ. ಪ್ಯಾನ್‌ಗೆ ಕಾಯಿ ತುರಿ ಎಲ್ಲ ಹಾಕೊಂಡಿದ್ನಲ್ವಾ, ಅದನ್ನ ಒಂದು 5 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ತೀನಿ. ಬೇಕು ಅಂದ್ರೆ ತುಪ್ಪ ಹಾಕೊಳ್ಬೋದು, ಬಟ್ ಕಾಯಿನಲ್ಲೇ ಎಣ್ಣೆ ಅಂಶ ಇರೋದ್ರಿಂದ ನಾನು ಮೇಲಿಂದ ಯಾವುದೇ ರೀತಿ ತುಪ್ಪ ಹಾಕ್ತಾ ಇಲ್ಲ. ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ 1 ಕಪ್ಪು ಹಸಿ ಹಾಲನ್ನ ಸೇರಿಸ್ಕೊಂಡು ಈ ಹಸಿ ಹಾಲಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಹಾಲು ಹಾಕೋದ್ರಿಂದ ಟೇಸ್ಟು ತುಂಬಾನೇ ಚೆನ್ನಾಗಾಗುತ್ತೆ. ಹಾಗಾಗಿ ಹಾಲು ಹಾಕಿ ಒಂದ್ಸಲ ಟ್ರೈ ಮಾಡಿ ಈ ರೀತಿ. ಕೆಲವರು ಕೋವಾ ಹಾಕ್ತಾರೆ, ಇನ್ನು ಕೆಲವರು ಫ್ರೆಶ್ ಕ್ರೀಮ್ ಹಾಕ್ತಾರೆ. ಬಟ್ ನಾವು ಹಾಲು ಹಾಕೋದ್ರಿಂದ ಅದು ಯಾವ ಥರ ಟೇಸ್ಟ್ ಬರುತ್ತೋ, ನಾವು ಕೋವಾ ಮತ್ತೆ ಫ್ರೆಶ್ ಕ್ರೀಮ್ ಹಾಕಿದಾಗ ಅದೇ ಥರ ಟೇಸ್ಟು ಹಾಲು ಹಾಕಿದ್ರು ಕೂಡ ಬರುತ್ತೆ. ಇದನ್ನ ಎಲ್ಲಿವರೆಗೂ ಫ್ರೈ ಮಾಡಬೇಕು ಅಂತ ಅಂದ್ರೆ, ಇವಾಗ ನೀವು ನೋಡ್ತಾ ಇದ್ದೀರಲ್ವಾ, ಹಾಲೆಲ್ಲ ಹಾಗೆ ಕಾಣಿಸ್ತಾ ಇದೆ ಮತ್ತೆ ಸ್ವಲ್ಪ ತೆಳುವಾಗಿದೆ ಅದು. ಅದೆಲ್ಲ ಕಂಪ್ಲೀಟ್ ಆಗಿ ತೆಂಗಿನಕಾಯಿ ತುರಿ ಅಬ್ಸರ್ವ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಮಾಡ್ತಾ ಮಾಡ್ತಾ ಅದು ಉದುರಾಗಿ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿ ಆಗ್ತಾ ಇದೆ ನೋಡಿ, ಕಂಪ್ಲೀಟ್ ಆಗಿ ಹಾಲನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡಿದೆ. ಈ ಟೈಮಲ್ಲಿ ಇದಕ್ಕೆ ನಾನು 1 ಕಪ್ಪು ಸಕ್ಕರೆನ ಹಾಕ್ತಾ ಇದ್ದೀನಿ. ಇದೇ ಕಪ್ಪಲ್ಲಿ ನಾನು 2 ಕಪ್ಪು ತೆಂಗಿನಕಾಯಿ ತುರಿ ತಗೊಂಡಿದ್ದೆ. ಹಾಗೆ ಅದೇ ಕಪ್ಪಲ್ಲಿ 1 ಕಪ್ ಸಕ್ಕರೆ ಹಾಕಿದ್ದೀನಿ. 1 ಕಪ್ ಆದ್ರೆ ಕರೆಕ್ಟ್ ಆಗುತ್ತೆ ಮೆಷರ್‌ಮೆಂಟು. ತುಂಬಾ ಸ್ವೀಟು ಆಗಲ್ಲ, ತುಂಬಾ ಕಡಿಮೆನೂ ಆಗಲ್ಲ. ನಾರ್ಮಲ್ ಆಗಿರುತ್ತೆ. ಸಕ್ಕರೆ ಹಾಕಿದ ಮೇಲೆ ಕೈ ಬಿಡ್ದಂಗೆ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಸಕ್ಕರೆ ಎಲ್ಲ ಕರಗಿದ್ಮೇಲೆ ಇನ್ನ ಮತ್ತೆ ತೆಳುವಾಗುತ್ತೆ ಅದು. 1 ನಿಮಿಷ ಆದ್ಮೇಲೆ ನೋಡಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ. ಈ ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತೇಳಿ. ಆದ್ರೆ ಇದು ಕಂಪ್ಲೀಟ್ ಆಗಿ ಎಲ್ಲ ಸ್ಪ್ರೆಡ್ ಆಗ್ತಾ ಇದೆ. ನಮ್ಗೆ ಈ ರೀತಿ ಸ್ಪ್ರೆಡ್ ಆಗ್ಬಾರ್ದು. ಒಂದು ಮುದ್ದೆ ಆಕಾರಕ್ಕೆ ಬರ್ಬೇಕು ಅಂದ್ರೆ ಅದು ಪ್ಯಾನ್ ಬಿಡ್ಬೇಕು, ತಳ ಬಿಡ್ಬೇಕು. ಇವಾಗ ಇದ್ರ ಜೊತೆಗೆ ನಾನೊಂದು ಅರ್ಧ ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್‌ನ ಸೇರಿಸ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪೌಡರ್ ಹಾಕೋದ್ರಿಂದ ಅದ್ರ ಫ್ಲೇವರ್ ಅಂತೂ ತುಂಬಾನೇ ಚೆನ್ನಾಗಿ ಬರುತ್ತೆ. ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಏಲಕ್ಕಿ ಪೌಡರ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನೋಡ್ತಾ ಇರ್ಬೋದು ನೀವು ಅದು ಸಕ್ಕರೆ ಎಲ್ಲ ತೆಳುವಾಗಿತ್ತಲ್ವಾ? ಈಗೆಲ್ಲ ಸ್ವಲ್ಪ ಗಟ್ಟಿಯಾಗಕ್ ಬಂದಿದೆ. ಇದು ನಮ್ಗೆ ಫುಲ್ಲು ಅದು ಪಾಕ ಬರ್ಬೇಕು ಅಂತ ಅಂದ್ರೆ ಒಂದು ಮುದ್ದೆ ಆಕಾರಕ್ಕೆ ಬರ್ಬೇಕು. ನಾವು ಉಂಡೆ ಕಟ್ಟಿದ್ರೆ ಉಂಡೆ ಆಗಕ್ಕೆ ಅದು ರೆಡಿಯಾಗಿರ್ಬೇಕು. ಅಲ್ಲಿವರ್ಗುನು ನಾವು ಈ ರೀತಿ ಮತ್ತೆ ಕೈ ಬಿಡ್ದಂಗೆ ಫ್ರೈ ಮಾಡ್ಕೊಳ್ಬೇಕು. ಇವಾಗ ನಾನು ಸ್ವಲ್ಪ ಸ್ಪೂನಲ್ಲಿ ತಗೊಂಡು ತುಂಬಾ ಬಿಸಿ ಇತ್ತು ಅಂತೇಳಿ ಸ್ವಲ್ಪ ಒದ್ದೆ ಮಾಡ್ಕೊಂಡಿದ್ದೀನಿ ಕೈನ. ಈ ರೀತಿ ಮಾಡಿ ನೋಡಿದ್ರೆ ಅದು ಉಂಡೆ ಕಟ್ಟಕ್ ಬರ್ತಾ ಇದೆ ನಮಿಗ್ ನೀಟಾಗಿ. ಈ ರೀತಿ ಬಂದ್ರೆ ಕನ್ಸಿಸ್ಟೆನ್ಸಿ ರೆಡಿಯಾಗಿದೆ. ಇಷ್ಟಾದ್ಮೇಲೆ ಇವಾಗ ನಾವು ಮೊದ್ಲೇ ತುಪ್ಪ ಎಲ್ಲ ಸವರಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬರ್ಫಿ ಟ್ರೇ, ಅದಕ್ಕೆ ಟ್ರಾನ್ಸ್‌ಫರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಟ್ರಾನ್ಸ್‌ಫರ್ ಮಾಡ್ಕೊಂಡಾದ್ಮೇಲೆ ಅದನ್ನ ಈವನ್ ಆಗಿ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಅಂದ್ರೆ ದಪ್ಪ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ನಾವು ಈಕ್ವಲ್ ಮಾಡ್ಕೋಬೇಕಾಗತ್ತೆ. ಸ್ಪ್ಯಾಚುಲಾದಲ್ಲಿ ಅಷ್ಟು ಸಾಫ್ಟ್ ಆಗ್ಲಿಲ್ಲ. ಅದಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ, ಕೈಗೆ ಸ್ವಲ್ಪ ತುಪ್ಪನ ಹಾಕಿ ಈ ರೀತಿ ಕೈಯಲ್ಲೇ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಕೈನಲ್ಲಿ ಬಿಸಿ ಮುಟ್ಟಕ್ಕಾಗತ್ತೆ ಅಂತ ಅಂದ್ರೆ ಈ ರೀತಿ ಟ್ರೈ ಮಾಡಿ. ಇಲ್ಲ ಅಂತ ಅಂದ್ರೆ ಯಾವ್ದಾದ್ರು ಒಂದು ಸ್ಪೂನಲ್ಲಿ ಮಾಡ್ಕೊಳ್ಳಿ. ಸೊ ನಾನಿವಾಗ ಇಷ್ಟು ದಪ್ಪ ಮಾಡ್ಕೊಂಡಿದ್ದೀನಿ ಬರ್ಫಿನ. ಇದನ್ನ ತಣ್ಣಗಾಗ್ಲಿಕ್ ಬಿಡ್ತೀನಿ. ಇವಾಗ ಸ್ವಲ್ಪ ಬಿಸಿ ಇದೆ, ಪೂರಾ ತಣ್ಣಗಾಗಿಲ್ಲ. ಈ ಟೈಮಲ್ಲಿ ನಾನೇನ್ ಮಾಡ್ತೀನಿ ಅಂದ್ರೆ, ಸ್ವಲ್ಪ ಮಾರ್ಕ್ ಮಾಡಿ ಇಟ್ಕೊಳ್ತೀನಿ. ಆಮೇಲೆ ಕೂಡ ಮಾಡ್ಕೊಳ್ಬೋದು. ಸೊ ನಾನು ಇವಾಗ್ಲೇ ಮಾರ್ಕ್ ಮಾಡಿ ಇಡ್ತಾ ಇದ್ದೀನಿ. ಆಮೇಲೆ ನಮ್ಗೆ ತಣ್ಣಗಾದ್ಮೇಲೆ ತೆಗೀಲಿಕ್ಕೆ ಈಸಿಯಾಗಿ ಬರುತ್ತೆ ಅದಕ್ಕೋಸ್ಕರ. ಇಷ್ಟಾದ್ಮೇಲೆ ನಾನು ಕಂಪ್ಲೀಟ್ ಆಗಿ ತಣ್ಣಗಾಗಕ್ಕೆ ಬಿಡ್ತೀನಿ. ತಣ್ಣಗಾದ್ಮೇಲೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಫಸ್ಟ್ ಟೈಮ್ ಮಾರ್ಕ್ ಮಾಡೋದ್ರಿಂದ ಒಂದು ಸ್ಪ್ಯಾಚುಲಾದಲ್ಲಿ ಈ ರೀತಿ ಎತ್ಕೊಂಡ್ರೆ ಸಾಕು, ನೀಟಾಗಿ ಬರುತ್ತೆ ಬರ್ಫಿ ಪೀಸಸ್ಸು. ಟೇಸ್ಟ್ ವೈಸ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಖಂಡಿತವಾಗ್ಲೂ ಮಕ್ಳಿದ್ರೆ ಮಾಡ್ಕೊಡಿ. ಸ್ನ್ಯಾಕ್ಸಿಗೂ ಇದೇ ಬೇಕು ಅಂತ ತಗೊಂಡ್ ಹೋಗ್ತಾರೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ಕೆಲವೊಂದ್ಸರಿ ಮನೆಗಳಲ್ಲಿ ಏನಾಗುತ್ತೆ, ಇವಾಗ ಹಬ್ಬಗಳೆಲ್ಲ ಸಾಲಾಗಿ ಬರ್ತಾ ಇದೆ ಅಲ್ವಾ? ತೆಂಗಿನಕಾಯಿಗಳು ತುಂಬಾನೇ ಉಳಿದ್ಬಿಟ್ಟಿರುತ್ತೆ. ಅಂತ ಟೈಮಲ್ಲಿ ನಾವು ಈ ತರದ್ದೊಂದು ರೆಸಿಪಿನ ಮಾಡ್ಕೊಳ್ಬೋದು. ವೇಸ್ಟ್ ಮಾಡೋದ್ರ ಬದಲು ಇಂಥ ಡಿಲೀಷಿಯಸ್ ಆಗಿರ್ತಕ್ಕಂಥ ಕೋಕೋನಟ್ ಬರ್ಫಿನ ಮಾಡ್ಕೊಳ್ಳಿ ಮನೆಯಲ್ಲಿ. ತುಂಬಾನೇ ಚೆನ್ನಾಗಿರುತ್ತೆ. ಸೊ ಈ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ.
ಜೊತೆಗೆ ಇನ್ನೂ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸದಾಗಿ ವಿಸಿಟ್ ಮಾಡಿದ್ದೀರಾ ಅಂತ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್‌ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡೋದಂತೂ ಮರಿಬೇಡಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.